ಪ್ರೈಸ್ ಅಲಾಟ್ ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ಈ ದಿನದಲ್ಲೂ ಕೂಡ ನಾವು ನೋಡುವುದಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನಾವು ಈ 2025ನೇ ವರ್ಷದ 5 ತಿಂಗಳನ್ನು ಅದ್ಭುತವಾಗಿ ಹಾದು ಬಂದು ಈ 6ನೇ ತಿಂಗಳಿನ ಮೊದಲನೇ ದಿನವನ್ನು ಕಾಣುವಂತೆ ಆತನು ಮಹಾಕೃಪೆಯನ್ನು ಅನುಗ್ರಹಿಸಿ ಕೊಟ್ಟಿರುವುದಕ್ಕಾಗಿ ಆತನಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಪ್ರಿಯರಾದ ದೇವ ಮಕ್ಕಳೇ, ಈ ದಿನವನ್ನು ಕೂಡ ನಾವು ನೋಡುವುದಾದರೆ ಇದು ಜೂನ್ ತಿಂಗಳು, ಈ ವರ್ಷದ 5ನೇ ತಿಂಗಳಾಗಿದೆ. ಈ ತಿಂಗಳಲ್ಲಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಹೊಸ ಆರಂಭದ ತಿಂಗಳಾಗಿದೆ. ಮಾತ್ರವಲ್ಲದೆ ಈ ತಿಂಗಳಿನಲ್ಲಿ ಒಂದು ಬೇಸಿಗೆ ಕಾಲವು ಮುಗಿದು ಮಳೆಗಾಲ ಪ್ರಾರಂಭವಾಗುವ ತಿಂಗಳಾಗಿದ್ದರೂ ಕೂಡ ಇಂದಿನ ಈ ಹವಾಮಾನ ವೈಪರೀತ್ಯಗಳಿಂದಾಗಿ ನಾವು ಈಗಾಗಲೇ ಮುಂಗಾರು ಮಳೆಯ ಎಲ್ಲ ಸೌಭಾಗ್ಯವನ್ನು ಅನುಭವಿಸಿದ್ದೇವೆ. ಆದರೆ ಅನೇಕ ಕಡೆಗಳಲ್ಲಿ ನಾವು ನೋಡುವುದಾದರೆ ಮಳೆಯಿಂದ ಅನೇಕ ಕಡೆಗಳಲ್ಲಿ ಅನೇಕ ರೀತಿಯ ಅನಾಹುತಗಳು, ಪ್ರಾಣ ನಷ್ಟ, ಹಾನಿಗಳಾಗಿರುವುದನ್ನು ಕಾಣಬಹುದು. ಆದರೆ ಪ್ರಿಯರಾದ ದೇವ ಮಕ್ಕಳೇ, ನಮಗೆ ಗೊತ್ತಿರುವ ಹಾಗೆ ಯೇಸು ಸ್ವಾಮಿ ಹೇಳಿದ್ದಾರೆ, ಬಂಡೆಯ ಮೇಲೆ ಕಟ್ಟಿದ ಮನೆಯು ಎಂಥ ಮಳೆ ಬಂದರೂ ಬಿರುಗಾಳಿ ಬೀಸಿದರೂ ಅದು ಹಾಗೆಯೇ ಶಾಶ್ವತವಾಗಿ ನಿಲ್ಲುತ್ತದೆ ಎಂಬುದಾಗಿ. ಅದಕ್ಕಾಗಿ ಆತನು ಈ ಜೂನ್ ತಿಂಗಳಿನ ನಮಗೆ ಒಂದು ವಾಗ್ದಾನವನ್ನು ಕೊಡುತ್ತಿದ್ದಾನೆ. ಕೀರ್ತನೆಗಳು 52ರಲ್ಲಿ 8ನೇ ವಾಕ್ಯದಲ್ಲಿ, ಆದರೆ ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು, ದೇವರ ಕೃಪೆಯನ್ನು ಯುಗಯುಗಾಂತರಗಳಲ್ಲಿಯೂ ನಂಬಿಕೊಂಡಿರುವೆನು ಎಂಬುದಾಗಿ. ಪ್ರಿಯರಾದ ದೇವ ಮಕ್ಕಳೇ, ಈ ಎಣ್ಣೆ ಮರವು ಹೇಗೆ ಒಂದು ಶ್ರೇಷ್ಠವಾದ ಮರವಾಗಿದೆ, ಅದು ನಾವು ಈ ತಿಂಗಳಲ್ಲಿ ದೇವರ ಕೃಪೆಯನ್ನು ಯುಗಯುಗಾಂತರಗಳಲ್ಲಿ ನಂಬಿಕೊಂಡಿರುವುದಾದರೆ ನಾವು ದೇವಾಲಯದಲ್ಲಿರುವ ಸೊಗಸಾದ ಎಣ್ಣೆ ಮರದಂತೆ ದೇವರಿಗಾಗಿ ಎಣ್ಣೆಯನ್ನು ಕೊಡುವವರಾಗಿ, ದೇವರಿಗಾಗಿ ಸುಗಂಧ ವಾಸನೆಯನ್ನು ಬೀರುವವರಾಗಿ, ದೇವರ ನಾಮವನ್ನು ಮಹಿಮೆಪಡಿಸುವವರಾಗಿರುತ್ತೇವೆಂಬುದಾಗಿ ಆತನ ವಾಗ್ದಾನವನ್ನು ಮಾಡಿದ್ದಾನೆ. ಈ ವಾಗ್ದಾನವನ್ನು ನಾವು ಪ್ರಾರ್ಥನೆಯ ಮೂಲಕ, ಆತನ ವಾಕ್ಯವನ್ನು ಧ್ಯಾನಿಸುವುದರ ಮೂಲಕ, ಆತನ ಸಮ್ಮುಖದಲ್ಲಿ ಇರುವುದರ ಮೂಲಕ ಹೊಂದಿಕೊಂಡು ಆತನ ನಾಮವನ್ನು ಮಹಿಮೆಪಡಿಸೋಣ. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.